ನಮಸ್ಕಾರ ಎಲ್ಲರಿಗೂ. ನನ್ನ ಸಂಡೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನಗೆ ಸಂಡೇ ಇದ್ದಾಗ, ಯಾವುದೇ ಒಂದು ದಿನ ಹಾಲಿಡೇ ಇದ್ದಾಗ ಅಥವಾ ನನಗೆ ಲೀವ್ ಸಿಕ್ಕಿದಾಗ ನನ್ನ ಡೇನ ನಾನು ಸ್ಪೆಂಡ್ ಮಾಡೋದೇನೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ನನಗೆ ಆಚೆ ಎಲ್ಲೋಗೋಕ್ಕೂ ನಾನು ಇಷ್ಟಪಡಲ್ಲ. ನನ್ನ ಮಕ್ಕಳ ಜೊತೆ, ಫ್ಯಾಮ್ಲಿ ಜೊತೆ ಮನೆಯಲ್ಲಿ ಕಾಲ ಕಳೆಯೋದೇ ನನಗೆ ತುಂಬ ಇಷ್ಟ. ಸೊ ಅವರಿಬ್ಬರ ಆರೈಕೆ ಮಾಡಿ, ಅವ್ರಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ, ಸೆಲ್ಫ್ ಕೇರು ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾನು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನೆನೆದು ಈ ಮಧ್ಯೆ ಅವರಿಗೆ ತಿಂಡಿಗೆ ರೆಡಿ ಮಾಡಿದ್ದೀನಿ. ಇವತ್ತಿನ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ಈಸ್ ರವೆ ದೋಸೆ. ಸೊ ರವೆ ದೋಸೆ ಅಂದರೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಸೊ ರವೆ ದೋಸೆನ ರೆಡಿ ಮಾಡಿದ್ದೆ. ಸೊ ದೋಸೆ ಒಂದು ರೆಡಿ ಆಗಿದೆ. ಹೇಗೂ ಅದ್ರ ಜೊತೆಗೆ ನಾನು ಮನೆಯಲ್ಲೇ ಮಾಡಿರುವಂಥ ಚಟ್ನಿ ಪುಡಿ, ಈ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ. ಸೊ ಈ ಚಟ್ನಿ ಪುಡಿ ಎಲ್ಲ ಬ್ರೇಕ್ಫಾಸ್ಟ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನನ್ನ ಮಕ್ಕಳಿಗೆ ತಿಂಡಿ ಎಲ್ಲರಿಗೂ ಕೊಟ್ಬಿಟ್ಟು ಇವಾಗ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಇವತ್ತು ನಮ್ಮ ಮನೆಯಲ್ಲಿ ಸಾಂಬಾರು ಸ್ಪೆಷಲ್ ನುಗ್ಗೆಕಾಯಿ ಹುಳಿ. ಸೊ ಇದಕ್ಕೆ ನಾನು 2 ಲೋಟದಷ್ಟು ಬೇಳೆನ ನಾನು ತೊಳೆದಿಟ್ಕೊಂಡಿದ್ದೀನಿ. ಸೊ ನಾನು ಬೇಳೆ ಯಾವತ್ತೂ ಜಾಸ್ತಿ ತೊಗೋತೀನಿ ಹುಳಿ ಮಾಡೋದಕ್ಕೆ, ಯಾಕೆಂದರೆ ಒಂದು ಹುಳಿ ಗಟ್ಟಿ ಇರಬೇಕು ಮತ್ತು ನಾನೇನು ಎಕ್ಸ್ಟ್ರಾ ರುಬ್ಬಾಕೋದಿಲ್ಲ. ನಾನೇನು ಮೆಣಸಿನ ಪುಡಿ ಮಾಡಿರ್ತೀನಿ ಮನೆಯಲ್ಲಿ ಅದೇ ಸಾಕು. ಅದು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಒಂದ್ಸಲಿ. ಸೊ ಇದಕ್ಕೆ ನಾನು ಈರುಳ್ಳಿ 2, ಟೊಮೆಟೊ 2, ಆಲೂಗಡ್ಡೆ ತೊಳೆದಿಟ್ಕೊಂಡಿರೋದು 2, ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಅರಿಶಿನ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ಕರಿಬೇವು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಹಾಕ್ಕೋತೀನಿ, ಯಾವಾಗಲೂ ಬೇಯೋದಕ್ಕೆ ಸ್ವಲ್ಪ ಹಾಕ್ಕೋತೀನಿ. ಸೊ ನಾನು ಕಡಲೆ ಬೀಜನೂ ಹಾಕ್ತೀನಿ. ನುಗ್ಗೆಕಾಯಿ ಹುಳಿಗೆ ಕಡಲೆ ಬೀಜ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬದನೆಕಾಯಿ ಕೂಡ ನೀವು 1-2 ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಮೈಸೂರು ಬದನೆಕಾಯಿ ಆದರೂ ಪರವಾಗಿಲ್ಲ, ಅಥವಾ ಮಾಮೂಲಿ ಗುಂಡು ಬದನೆಕಾಯಿ ಆದರೂ ಪರವಾಗಿಲ್ಲ, ಆ್ಯಡ್ ಮಾಡಿಕೊಂಡ್ರೆ ಅದು ರುಚಿನೂ ಚೆನ್ನಾಗಿರುತ್ತೆ. ಸೊ ಅದನ್ನ ಕುಕ್ಕರ್ ಇಟ್ಬಿಟ್ಟಿದ್ದೀನಿ. ಅದು ಬೇಯೋಷ್ಟರಲ್ಲಿ ನಾನು ಈ ನುಗ್ಗೆಕಾಯಿನ ಸಪ್ರೇಟಾಗಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊತೀನಿ. ಇದಾದಮೇಲೆ ನಾನು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಸೊ ಇದಿಷ್ಟಾದಮೇಲೆ ನನಗೆ ಇವತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ, ಏನಾದರೂ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು. ಸೊ ನನ್ನ ಫ್ರಿಡ್ಜನ್ನು ಡೀಪ್ ಕ್ಲೀನ್ ಮಾಡೋಣ ಅಂತ ನನ್ನ ಮಗಳು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಅಡುಗೆ ಆಗೋ ಟೈಮಲ್ಲಿ ಅಡುಗೆ ಮನೆಯಲ್ಲೇ ಇದ್ಕೊಂಡು ಈ ಕೆಲಸನ ಮುಗಿಸೋಣ ಅಂದ್ಕೊಂಡೆ. ಸೊ ಇಲ್ಲೆಲ್ಲೂ ಫುಲ್ಲು ಆಚೆ ತೆಗೆದು ನಾನು ನನ್ನ ಮಗಳಿಬ್ಬರು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ನನ್ನ ಮಗಳು ನನ್ನ ಜೊತೆನೇ ಏನೇ ಕೆಲಸ ಮಾಡಿದ್ರು ನಾನು ಹಿಂದಿಂದನೇ ಓಡಾಡ್ತಾ ಇರ್ತಾಳೆ. ಅದು ನನಗೆ ತುಂಬಾ ಖುಷಿ. ಮೊಬೈಲ್ ಕೊಡೋ ಬದಲು ನಮ್ಮ ಜೊತೆ ಈ ಥರನೇ ನಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ, ನಮಗೂ ಖುಷಿಯಾಗುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಅಷ್ಟು ಕೆಲಸ ಇತ್ತು, ಅದನ್ನೆಲ್ಲನೂ ಕ್ಲೀನಾಗಿ ತೊಳೆದಿಟ್ಟು ವಾಶ್ ಮಾಡಿ ಎಲ್ಲ ಮಾಡಿ ಇವಾಗೆಲ್ಲ ಡ್ರೈ ಆಗಿದೆ. ಎಲ್ಲ ತರಕಾರಿಗಳು ಸ್ವಲ್ಪ ಇತ್ತು, ಕರಿಬೇವು, ಕೊತ್ತಂಬರಿ, ಟೊಮೆಟೊ, ಇದನ್ನೆಲ್ಲ ನಾನು ಈ ಥರ ಬಾಕ್ಸ್ಗಳಲ್ಲಿ ನೀಟಾಗಿ ಟಿಶ್ಯೂ ಪೇಪರ್ ಹಾಕಿ ಇಟ್ಕೋತಾ ಇದ್ದೀನಿ. ಸೊ 1 ವೀಕ್ವರೆಗೂ ನಾವು ಇದನ್ನು ಪ್ರಿಸರ್ವ್ ಮಾಡ್ಬೋದು. ಈ ಬಾಕ್ಸಸ್ ಎಲ್ಲ ನಾನು ಮೀಶೋಲ್ಲಿ ಆ್ಯಕ್ಚುಲಿ ಆರ್ಡರ್ ಮಾಡಿದ್ದು. ಅದರ ಲಿಂಕ್ ನನ್ನ ಹತ್ರ ಇಲ್ಲ, ಬಟ್ ಮೀಶೋಲ್ಲಿ ಇದು ಸಿಗುತ್ತೆ. ಸೊ ಈ ಥರ ನಾವು ಎತ್ತಿಟ್ಕೊಂಡ್ರೆ ನೀಟಾಗಿ 1 ವೀಕ್ವರೆಗೂ ಇದನ್ನು ನಾವು ಆರಾಮಾಗಿ ಉಪಯೋಗಿಸ್ಕೋಬೋದು. ಸೊ ನಾನು ಇಲ್ಲಿ ನೀಟಾಗಿ ಫ್ರಿಡ್ಜಲ್ಲೂ ಅಷ್ಟೇ ನಮಗೆ ಕವರ್ಗಳಲ್ಲಿ ಹಾಕಿಟ್ರೆ ಅದು ತಕ್ಷಣ ಸಿಗೋದಿಲ್ಲ. ಸೊ ಈ ಥರ ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ಹೊತ್ತು ನಾವು ಅರ್ಜೆಂಟಾಗಿ ಕೆಲಸಕ್ಕೆ ಹೋಗುವಾಗ ನಮಗೆ ಈಸಿಯಾಗಿ ನಮಗೆ ಎಟ್ಕೋ ಥರ ಇರುತ್ತೆ. ಸೊ ನಾನು ನನ್ನ ಮಗಳಿಬ್ಬರು ಸೇರಿಕೊಂಡು ಫ್ರಿಡ್ಜೆಲ್ಲ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡ್ವಿ. ಅವಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ಲು. ಸೊ ಇದಾದಮೇಲೆ ನಾನೇನು ಕುಕ್ಕರ್ ಇಟ್ಟಿದ್ದೆ ನುಗ್ಗೆಕಾಯಿ ಹುಳಿಗೆ, ಅದು ಬೆಂದಿದೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಇದರಲ್ಲಿ ನಾನು ಬೇಯಿಸೋಕ್ಕಾಗೋದಿಲ್ಲ, ಯಾಕೆಂದರೆ ಅದು ತಳ ಸೀದೋಗುತ್ತೆ ಅಥವಾ ಕುದಿಯುವಾಗ ಅದಕ್ಕೆ ಜಾಸ್ತಿ ಸ್ಪೇಸ್ ಬೇಕು ಅಂತ ದೊಡ್ಡ ಪಾತ್ರೆಗೆ ಇದನ್ನ ಬಗ್ಗಿಸ್ಕೊಂಡಿದ್ದೀನಿ. ದೊಡ್ಡ ಪಾತ್ರೆಗೆ ಬಗ್ಗಿಸ್ಕೊಂಡು ಇದಕ್ಕೆ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದನ್ನೆಲ್ಲ ನುಗ್ಗೆಕಾಯಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಮೆಣಸಿನ ಪುಡಿ, ಮೊದಲೇ ಹೇಳಿದಾಗೆ ನಾನಿಲ್ಲಿ ಯಾವುದೇ ಒಂದು ಮಸಾಲೆ ಪೌಡರ್ನ ರುಬ್ಬಾಕೋದಿಲ್ಲ. ಸೊ ನಾನು ಮನೆಯಲ್ಲಿ ಏನು ಮಾಡ್ಕೊಂಡಿದ್ದೀನಿ ಮೆಣಸಿನ ಪುಡಿ ಅದನ್ನು ಮಾತ್ರನೇ ಹಾಕ್ತೀನಿ. ಅದೇ ತುಂಬ ರುಚಿಯಾಗಿರುತ್ತೆ. ಬೇಕಾದರೆ ನೀವು ಒಂದ್ಸಲ ಅದನ್ನ ಟ್ರೈ ಮಾಡಿ, ಅದು ನನ್ನ ವೀಡಿಯೋಲಿ ಇದೆ. ಸೊ ಕಲ್ಲುಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಕುದ್ದಾದಮೇಲೆ ನಾನು ಮೊದಲಿಗೆ ನಿಮಗೇನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು. ನೀವು ಆವಾಗವಾಗ ಈ ಥರ ಮಾಡ್ಕೋತಾ ಇರಿ, ತಳ ಸೀಬಾರ್ದು.
ಸ್ವಲ್ಪ ನೀರಾಗಿ ಇರಲಿ, ಯಾಕೆಂದರೆ ಅದು ಕುದ್ದು ಸ್ವಲ್ಪ ಗಟ್ಟಿಯಾಗುತ್ತೆ. ಹುಳಿ ಯಾವಾಗಲೂ ಗಟ್ಟಿ ಇರಬೇಕು, ನೀರಿರಬಾರ್ದು. ನೀರಿದ್ದರೆ ಅದು ಸಾರಾಗಿಬಿಡುತ್ತೆ. ಸೊ ಇಲ್ಲಿ ನಾನು ಹುಣಸೆ ಹಣ್ಣು ಕಿವುಚಿಟ್ಕೊಂಡಿರೋದು ರಸ ಕೂಡ ನಾನು ಬೆರೆಸ್ಕೊತಾ ಇದ್ದೀನಿ. ಸೊ ಇದಿಷ್ಟೇ, ನಮ್ಮ ನುಗ್ಗೆಕಾಯಿ ಹುಳಿ ರೆಡಿ ಆಯಿತು. ಇದಕ್ಕಿನ್ನ ಒಂದು ಚೆನ್ನಾಗಿರೋ ಒಂದು ಸ್ಪೆಷಲ್ ಒಗ್ಗರಣೆ ಕೊಟ್ಬಿಟ್ರೆ ಆಗೋಯ್ತು. ತುಪ್ಪದ ಒಗ್ಗರಣೆ ಹಾಕಿದ್ರೆ ಆಯಿತು. ಸೊ ನನಗೆ ಯಾವಾಗಲೂ ಒಂದು ಅಭ್ಯಾಸ ಏನಂದರೆ, ನಾನು ಅಡುಗೆ ಆಗಿದ ತಕ್ಷಣವೇ ಅಡುಗೆ ಮನೆ ಕ್ಲೀನ್ ಮಾಡಿಬಿಡಬೇಕು. ಸೊ ಅದೆಲ್ಲ ನೀಟಾಗಿದ್ದರೆ ಅದು ನನಗೆ ಒಂಥರ ಖುಷಿ ಕೊಡುತ್ತೆ. ಸೊ ಅಡುಗೆ ಕೆಲಸ ಎಲ್ಲ ಆಯಿತು. ಸಂಜೆ ನಾನು ನನ್ನ ಹಸ್ಬೆಂಡು, ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದ್ಸಲ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬರ್ತಾ ಬಾಯಾರಿಕೆ ಅನ್ನಿಸ್ತು. ದಾರಿಯಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಶುಗರ್ ಕೇನ್ ಜ್ಯೂಸನ್ನು ನಾನು ತುಂಬ ಪ್ರಿಫರ್ ಮಾಡ್ತೀನಿ, ಯಾಕೆಂದರೆ ಇದಕ್ಕೆ ಎಕ್ಸ್ಟ್ರಾ ಸಕ್ಕರೆ ಆ ಥರ ಏನೂ ಆ್ಯಡ್ ಮಾಡಿರಲ್ಲ, ಅದಕ್ಕೋಸ್ಕರ. ಸೊ ನೈಟು 10 ಗಂಟೆ ಆಯಿತು. ಕ್ರಿಕೆಟ್ ಮ್ಯಾಚೆಲ್ಲ ನೋಡಿ ಎಂಜಾಯ್ ಮಾಡಿದ್ರು. 10 ಗಂಟೆ ಆಯಿತು. ಸೊ ಈಗ ಐಸ್ ಕ್ರೀಮ್ ಬೇಕು ಅಂದರು. ಅದನ್ನ ತೊಗೊಳೋದಕ್ಕೆ ನಮ್ಮ ಮನೆ ಹತ್ರನೇ ಇರೋಂಥ ಒಂದು ಶಾಪಿಗೆ ಬಂದ್ವಿ. ಇದು ಬಟ್ ಆ್ಯಂಡ್ ಬಟ್ಸ್ ಅಂತ ಐಸ್ ಕ್ರೀಮ್ ಶಾಪ್ ಹೆಸರು. ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಐಸ್ ಕ್ರೀಮು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಐಸ್ ಕ್ರೀಮ್ ಎಲ್ಲ ತೊಗೊಂಡೋಗಿ ಮನೆಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು, ಇದ್ರ ಮಧ್ಯೆ ನನ್ನ ಮಗಳು ಫ್ಯಾಷನ್ ಶೋ ಬೇರೆ ಮಾಡ್ತಿದ್ದಾಳೆ. ಅವಳಿಗೆ ಸಮ್ಮರ್ ಕ್ಯಾಂಪಲ್ಲಿ ಇದನ್ನೇನೋ ಕ್ರಾಫ್ಟ್ ವರ್ಕಲ್ಲಿ ಇದನ್ನೆಲ್ಲ ಮಾಡಿಸ್ಕೊಟ್ಟಿದ್ರು. ಅದನ್ನೆಲ್ಲ ಹಾಕ್ಕೊಂಡು ನನ್ನ ಮುಂದೆ ಫ್ಯಾಷನ್ ಶೋ ಮಾಡ್ತಿದ್ದಾಳೆ. ಅವಳು ಏನೇ ಮಾಡಿದ್ರು ನನಗೆ ತುಂಬಾ ಖುಷಿ. ನನಗೆ ಹೇಳಿದ್ನಲ್ಲ, ನನಗೇನೇ ಯೋಚನೆ ಇದ್ದರೂ ಅವಳು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದರೆ ನನಗೆಲ್ಲ ಮರ್ತೋಗುತ್ತೆ. ನನ್ನನ್ನು ಬೇರೆ ಲೋಕಕ್ಕೆ ಕರ್ಕೊಂಡೋಗ್ಬಿಡ್ತಾಳೆ. ಅವಳ ಜೊತೆ ನಾನು ಕೂಡ ಮಗು ಆಗಿಬಿಡ್ತೀನಿ. ಸೊ ಇದಿಷ್ಟು ನನ್ನ ಸಂಡೇ ವ್ಲಾಗ್. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್. ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.